ಮೈಸೂರಿನಿಂದ ಪ್ರತಾಪ್ ಸಿಂಹಗೆ ಬಿಜೆಪಿಯ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಒಕ್ಕಲಿಗ ಅಸ್ತ್ರ ಪ್ರಯೋಗಕ್ಕೆ ಈಗ ಕಾಂಗ್ರೆಸ್ ಟೀಮ್ ಮುಂದಾಯ್ತಾ? ಅಂತಹ ಬೆಳವಣಿಗೆ ಆಗ್ತಾ ಇದೆ. ಯುವ ಒಕ್ಕಲಿಗ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಮೈಸೂರಿನಿಂದ ಪ್ರತಾಪ್ ಸಿಂಹಗೆ ಕೋಕ್ ಕೊಟ್ಟು ಯದುವೀರ್ಗೆ ಬಿಜೆಪಿ ಟಿಕೆಟ್ ಘೋಷಣೆ ಆಗಿದೆ. ಮೈಸೂರಿನಲ್ಲಿ ತಂತ್ರಗಾರಿಕೆಯನ್ನ ಈಗ ಬದಲು ಮಾಡಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಳ್ತಾ ಇದೆ. ಬಿಜೆಪಿ ಯುವ ಮುಖಂಡ ಕವೀಶ್ ಗೌಡಗೆ ಕಾಂಗ್ರೆಸ್ ಗಾಳ ಹಾಕುತ್ತಾ? ಹಾಗಾದ್ರೆ ಮಾಜಿ ಶಾಸಕ ದಿವಂಗತ ವಾಸು ಪುತ್ರ ಕವೀಶ್ ಗೌಡನನ್ನ ಸೆಳೆಯೋದಿಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಅತಿ ಹೆಚ್ಚು ಒಕ್ಕಲಿಗರನ್ನ ಹೊಂದಿರುವ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಒಕ್ಕಲಿಗರು ಹಾಗೂ ಅಹಿಂದ ಮತವನ್ನ ಒಗ್ಗೂಡಿಸಿ ಬಿಜೆಪಿಗೆ ಟಕ್ಕರ್ ಕೊಡಬೇಕು ಅಂತ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಪ್ಲಾನ್ ಆಗ್ತಾ ಇದೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಂತಹ ಕವೀಶ್ ಗೌಡ ಬಿಜೆಪಿಯ ಯುವ ಮುಖಂಡ, ಆತನಿಗೆ ಗಾಳ ಹಾಕಬೇಕು ಅಂತ ಈಗ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಈ ಮುಖಾಂತರ ಯದುವೀರ್ ಅವರ ವಿರುದ್ಧ ಕವೀಶ್ ಗೌಡ ಅವರನ್ನ ನಿಲ್ಲಿಸಿ ಬಿಜೆಪಿಗೆ ಟಕ್ಕರ್ ಕೊಡೋ ರಣತಂತ್ರವನ್ನ ಹೆಣಿತಾ ಇದೆ ಕಾಂಗ್ರೆಸ್. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಕವೀಶ್ ಗೌಡ ಸ್ಪರ್ಧೆ ಮಾಡಿದ್ರು, ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಕವೀಶ್ ಗೌಡ ಸೆಳೆದು ಈಗ ರಣತಂತ್ರವನ್ನ ಹೆಣಿಬೇಕು ಅಂತ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಹಾಗಾದ್ರೆ ರವೀಶ್ ಗೌಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರ? ಅವರನ್ನ ಸೆಳೆಯುವಲ್ಲಿ ಕಾಂಗ್ರೆಸ್ ಸಫಲ ಆಗುತ್ತಾ? ಈ ನಿಟ್ಟಿನಲ್ಲಿ ಏನ್ ಕಾರ್ಯತಂತ್ರವನ್ನ ಮಾಡ್ತಾ ಇದೆ? ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಿನ್ನೆ ಅಷ್ಟೇ ರಾಜ್ಯ ಬಿಜೆಪಿಯ ಮೊದಲ ಪಟ್ಟಿ ಅನೌನ್ಸ್ ಆಯಿತು. 20 ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಾಯಿತು. ಅದರಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನ ಕೈತಪ್ಪಿಸಿ ಯದುವೀರ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧು, ಈಗ ಬಿಜೆಪಿಯ ಕ್ಯಾಂಡಿಡೇಟ್ ಮೈಸೂರಿಗೆ ಅನೌನ್ಸ್ ಆದ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ರಣತಂತ್ರವನ್ನ ಚೇಂಜ್ ಮಾಡಿಕೊಳ್ಳುವಂತಹ ಪ್ಲಾನ್ ಮಾಡಿಕೊಳ್ತಾ ಇದೆಯಾ? ಕವೀಶ್ ಗೌಡ ಅವರನ್ನ ಸೆಳೆಯೋ ತಂತ್ರಗಾರಿಕೆ ನಡೀತಾ ಇದೆಯಾ? ಏನ್ ಚಟುವಟಿಕೆಗಳು ಕಂಡು ಬರ್ತಾ ಇದೆ ಈಗ ಕ್ಷೇತ್ರದಲ್ಲಿ? ವೀಣಾ, ಖಂಡಿತವಾಗ್ಲೂ ಕೂಡ ಏನು ಚುನಾವಣೆ ಸಂದರ್ಭ ಇರುತ್ತೆ, ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ಚಟುವಟಿಕೆಗಳು ಕ್ಷಣಕ್ಕೂ ಬದಲಾಗುವಂತದ್ದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಇರ್ತಾ ಇತ್ತು. ಹಾಗಾಗಿ ನಿನ್ನೆ ಕೂಡ ಮೊದಲ ಪಟ್ಟಿ ರಿಲೀಸ್ ಆಗಿದೆ. ಮೊದಲ ಪಟ್ಟಿಯಲ್ಲೇ ಕೂಡ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನ ಬಿಜೆಪಿಯ ಅಭ್ಯರ್ಥಿಯಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆಯನ್ನ ಮಾಡಲಾಗಿದೆ. ಅಲ್ಲಿವರೆಗೆ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡಿದ್ದಂತ ಕಾಂಗ್ರೆಸ್ ಈಗ ಮತ್ತೊಂದು ಲೆಕ್ಕಾಚಾರಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಜಾತಿಯ ಲೆಕ್ಕಾಚಾರವನ್ನ, ಜಾತಿಯ ಸಮೀಕರಣವನ್ನ ಮುಂದಿಟ್ಕೊಂಡು ಒಕ್ಕಲಿಗ ನಾಯಕರನ್ನ ಇಳಿಸಿದ್ರೆ ಯಾವ ರೀತಿಯಾಗುತ್ತೆ, ಬಿಜೆಪಿ ಒಂದು ವೇಳೆ ಒಕ್ಕಲಿಗರ ನಾಯಕರನ್ನ ಇಳಿಸಿದ್ರೆ ನಾವು ಒಕ್ಕಲಿಗರಲ್ಲಿ ಒಬ್ಬರನ್ನ ತಂದು ನಿಲ್ಲಿಸಬೇಕು ಅನ್ನೋ ಒಂದು ಲೆಕ್ಕಾಚಾರಗಳನ್ನ ಇಟ್ಕೊಳ್ತಾ ಇದ್ರು. ಆದ್ರೆ ಈಗ ಏನು ಯದುವೀರ್ ಅವರ ಹೆಸರು ಮುನ್ನೆಲೆ ಆಯ್ಕೆಯಾಗಿದೆ, ಆಯ್ಕೆ ಆದ ನಂತರದಲ್ಲಿ ಈಗ ಮತ್ತೊಂದು ಕ್ಷಿಪ್ರ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಅಂದ್ರೆ ಇದು ಈ ತ್ವರಿತವಾಗಿ ಆಗಿರ್ತಕ್ಕಂಥ ಬೆಳವಣಿಗೆ ಎಷ್ಟು ಸಫಲ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಆಗಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಏನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಕಡೆಯ ಕ್ಷಣದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾದಂತಹ ದಿವಂಗತ ವಾಸು ಅವರ ಪುತ್ರ ಆಗಿರತಕ್ಕಂಥ ಕವೀಶ್ ಗೌಡ ಏನಿದ್ದಾರೆ ಅವರನ್ನ ಕಾಂಗ್ರೆಸ್ಗೆ ತಂದು ಇಲ್ಲಿಂದ ನಿಲ್ಲಿಸಬೇಕು ಅನ್ನೋದು ಒಂದು ಲೆಕ್ಕಾಚಾರ ನಡೀತಾ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕವೀಶ್ ಗೌಡ ಒಕ್ಕಲಿಗರ ಪ್ರಭಾವಿ ಲೀಡರ್ ಆಗಿರ್ತಕ್ಕಂಥದ್ದು, ಅಂದ್ರೆ ಈಗಷ್ಟೇ ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥ ಯುವ ನಾಯಕ ಆಗಿರ್ತಕ್ಕಂಥದ್ದು. ಕಳೆದ ಬಾರಿ ಕೂಡ ಶಾರ್ಟ್ ಟೈಮ್ ನಲ್ಲಿ ಪ್ರಚಾರವನ್ನ ಮಾಡಿ ಒಳ್ಳೆ ಹೆಸರನ್ನ ಪಡ್ಕೊಂಡು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಒಂದರಲ್ಲೇನೆ ಕೂಡ 50,000ಕ್ಕೂ ಅಧಿಕ ಮತಗಳನ್ನ ಪಡ್ಕೊಂಡಿದ್ರು. ಜೊತೆಗೆ ವಾಸು ಅವರಿಗೆ ಇರತಕ್ಕಂಥ ಇಮೇಜು ಇದೆಲ್ಲವನ್ನು ಇಟ್ಕೊಂಡು ಇಡೀ ಕ್ಷೇತ್ರದಲ್ಲಿ ಇರತಕ್ಕಂತಹ ಒಕ್ಕಲಿಗರ ಸಮುದಾಯದ ಮತಗಳನ್ನ ಕ್ರೋಢೀಕರಣ ಮಾಡೋದ್ರ ಜೊತೆಗೆ ಅಹಿಂದ ಮತಗಳೇನಿವೆ, ಸಿದ್ದರಾಮಯ್ಯನವರ ಬಳಿ ಇರತಕ್ಕಂಥ ಅಹಿಂದ ಮತಗಳೇನಿವೆ ಇವೆಲ್ಲವನ್ನು ಕ್ರೋಢೀಕರಣ ಮಾಡಿಕೊಂಡು ಗೆಲ್ಲಲಿಕ್ಕೆ ಪ್ರಯತ್ನ ಆಗುತ್ತಾ, ಈ ರೀತಿಯಾದ ಒಂದು ಪ್ರಯತ್ನವನ್ನ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಇದೊಂದು ಮಾತುಕತೆ ನಡೆದಿರ್ತಕ್ಕಂಥದ್ದು. ಆದ್ರೆ ಶಾರ್ಟ್ ಟೈಮ್ ನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಮಾತುಕತೆ ಎಷ್ಟು ಸಫಲ ಆಗುತ್ತೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ.
ಚುನಾವಣೆ ಅನ್ನುವಂಥ ವಿಚಾರ ಬಂದಂತ ಸಂದರ್ಭದಲ್ಲಿ ರಾಜಕಾರಣಿಗಳು ಪ್ರತಿ ಕ್ಷಣವೂ ಕೂಡ ಗೆಲ್ಲಲಿಕ್ಕೆ ಬೇಕಾದಂತ ಯಾವ ತಂತ್ರಗಾರಿಕೆಯನ್ನು ಕೂಡ ಆದ್ರೂ ಮಾಡ್ತಾರೆ. ಅದರ ಭಾಗವಾಗಿ ಇಂತಹದ್ದೊಂದು ಮಾತುಕತೆ ನಡೆದಿದೆ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಸದ್ಯಕ್ಕೆ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು. ವೀಣಾ, ಎಸ್, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.